2011ರಲ್ಲಿ ಚೇತನ್ ಅನ್ನೋ ವ್ಯಕ್ತಿಯ ಕೊಲೆಯಾಗಿತ್ತು. ಹತ್ಯೆಗೈದಿದ್ದ ಆರೋಪಿ ಜಾನ್ ತಲೆ ಮರೆಸಿಕೊಂಡಿದ್ದ. ಇದೀಗ ಗ್ಯಾಸ್ಗೆ ಆಧಾರ್ ಲಿಂಕ್ ಮಾಡಿಸಿ ತಗಲಾಕೊಂಡಿದ್ದಾನೆ. ಬರೋಬ್ಬರಿ 14 ವರ್ಷಗಳ ಬಳಿಕ ಕೊಲೆ ಆರೋಪಿ ಅರೆಸ್ಟ್ ಆಗಿದ್ದಾನೆ. ಜಾನ್ಗಾಗಿ ಹುಡುಕ್ತಾ ಇದ್ದಂತ ಆರ್ಟಿ ನಗರ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಜಾನ್ ಹಳೆ ದ್ವೇಷಕ್ಕೆ ಚೇತನ್ನ ಕೊಲೆ ಮಾಡಿದ್ದಾಗಿ ತಪ್ಪನ್ನ ಒಪ್ಪಿಕೊಂಡಿದ್ದಾನೆ. 1.5 ವರ್ಷಗಳ ಹಿಂದೆ ಉಡುಪಿ ನಗರದ ಕರಾವಳಿ ಜಂಕ್ಷನ್ ಬಳಿ ಕೊಲೆ ನಡೆದಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ 3 ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 2023 ಅಕ್ಟೋಬರ್ 16ನೇ ತಾರೀಕು ಕರಾವಳಿ ಜಂಕ್ಷನ್ ಬಳಿ ಕಿತ್ತೂರು ಸಿದ್ದಪ್ಪ, ಶಿವನಪ್ಪ, ಹುಬ್ಬಳ್ಳಿ ಅನ್ನೋರನ್ನ ಅಪರಿಚಿತರು ಕೊಲೆ ಮಾಡಿದ್ರು. ಈ ಬಗ್ಗೆ ಉಡುಪಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಕೊಪ್ಪಳ ಜಿಲ್ಲೆಯ ಬಿಳಿಕಲ್ ನಿವಾಸಿ ಕನಕಪ್ಪ, ಹನುಮಂತ, ರೌಡಿ ಯಮನಪ್ಪ, ಜಿಡಿ, ರೊಡ್ಡ ಯಮನವರಪ್ಪ ಅನ್ನೋ 3 ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ಜೆಎಲ್ಬಿಸಿ ಇಂಜಿನಿಯರ್ ನಾಗರಾಜು ಕೊಳೇಕರ್ ವರ್ಗಾವಣೆಗೆ ಆಗ್ರಹಿಸಿ ಬೆಳಗಾವಿಯಲ್ಲಿ ರೈತರು ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಯಭಾಗ ತಾಲೂಕಿನ ಕಂಕಣವಾಡಿ ಗ್ರಾಮದಲ್ಲಿ ಬೆಳಗಾವಿ ಬಾಗಲಕೋಟೆ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ಘಟಪ್ರಭಾ ಎಡದಂಡೆ ಕಾಲುವೆ ಪಕ್ಕದ ರೈತರ ಪಂಪ್ಸೆಟ್ಗಳ ಕೇಬಲ್ ಕಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪಿಸಿ ಈ ಪ್ರೊಟೆಸ್ಟ್ ನಡೆಸಲಾಯಿತು. ರೈತರ ವಿಷಯದಲ್ಲಿ ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ರೈತ ಸಂಘಟನೆ ಹಾಗೂ ಹಸಿರು ಸೇನೆ ಆಕ್ರೋಶವನ್ನ ಹೊರಹಾಕಿದೆ. ಪ್ರಣಾಳಿಕೆಯಲ್ಲಿ ಹೇಳಿದಂತೆ ರೈತ ವಿರೋಧಿ 3 ಕೃಷಿ ಕಾಯ್ದೆಗಳನ್ನ ವಾಪಸ್ಸು ಪಡೆಯಬೇಕು, ಯಾವುದೇ ಕಾರಣಕ್ಕೂ ವಿದ್ಯುತ್ ಖಾಸಗೀಕರಣ ಮಾಡಬಾರದು, ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ಕೂಡಲೇ ತಡೆಗಟ್ಟುವುದಕ್ಕೆ ಒತ್ತಾಯಿಸಿ ಶಿವಮೊಗ್ಗದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರ ಲಿಖಿತ ಭರವಸೆಯನ್ನ ಕೊಟ್ಟು ತನ್ನ ಮಾತು ಮರೆತಿದೆ ಅಂತ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಖೋಖೋ ವಿಶ್ವಕಪ್ನಲ್ಲಿ ಗೆದ್ದು ಬಂದಂತಹ ಕ್ರೀಡಾಪಟುಗಳಿಗೆ ಸರಿಯಾಗಿ ಗೌರವ ಸಿಕ್ಕಿಲ್ಲ ಅನ್ನೋ ಆರೋಪ ಕೇಳಿಬಂದಿದೆ. ತುಮಕೂರು ಜಿಲ್ಲಾ ಖೋಖೋ ಮಂಡಳಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಖೋಖೋ ಸಂಸ್ಥೆ ರಾಜ್ಯಾಧ್ಯಕ್ಷ ನಿವೃತ್ತ ಎಸಿಪಿ ಲೋಕೇಶ್ವರ್ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಸಲಾಯಿತು. ವಿಶ್ವಕಪ್ ವಿಜೇತ ಕ್ರೀಡಾಪಟುಗಳಿಗೆ ಎ ಗ್ರೇಡ್ ಮತ್ತು ಬಿ ಗ್ರೇಡ್ ಸರ್ಕಾರಿ ಹುದ್ದೆಗಳನ್ನು ನೀಡಬೇಕು, ಹಾಗೆ 5 ಲಕ್ಷ ರೂಪಾಯಿ ಬಹುಮಾನವನ್ನ ವಾಪಸ್ ಪಡೆದು ತಲಾ 50 ಲಕ್ಷ ಕೊಡುವಂತೆ ಒತ್ತಾಯಿಸಿದರು. ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಆವರಣದ 100 ಮೀಟರ್ ವ್ಯಾಪ್ತಿಯಲ್ಲಿ ಪ್ರತಿಭಟನೆಗೆ ನಿಷಿದ್ಧ ಹಿನ್ನೆಲೆ ನಿಷೇಧಾಜ್ಞೆ ತೆರವಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಇವತ್ತಿನಿಂದ ರಾಮನಗರದಲ್ಲಿ ರೈತ ಸಂಘ ಅನಿರ್ದಿಷ್ಟಾವಧಿ ಮುಷ್ಕರ ಆರಂಭಿಸಿದೆ. ನಿಷೇಧಾಜ್ಞೆ ತೆರವು ಮಾಡುವಂತೆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗ ಪ್ರತಿಭಟನೆಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ನೇತೃತ್ವದಲ್ಲಿ ಈ ಪ್ರತಿಭಟನೆ ನಡೆಯಿತು. ಬೇಡಿಕೆಗಳ ಈಡೇರಿಕೆಗಾಗಿ ಗ್ರಾಮ ಆಡಳಿತಾಧಿಕಾರಿಗಳು ಉತ್ತರ ಕನ್ನಡದಲ್ಲಿ ಧರಣಿ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಉತ್ತರ ಕನ್ನಡದ ಕಾರವಾರ ತಹಸೀಲ್ದಾರ್ ಕಚೇರಿ ಎದುರು ಗ್ರಾಮ ಸಹಾಯಕರು ಹೀಗೆ ಧರಣಿಯನ್ನು ನಡೆಸಿದರು. ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದಕ್ಕೆ ಆಗ್ರಹಿಸಿ ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರೊಟೆಸ್ಟ್ ನಡೆಸಲಾಯಿತು. ಇನ್ನು ಕಂದಾಯ ಇಲಾಖೆಯ ವರ್ಗಾವಣೆಯಲ್ಲಿ ವಿಶೇಷ ಮಾರ್ಗಸೂಚಿ ರಚಿಸುವುದಕ್ಕೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಡ್ಡಿ ದಂಧೆಕೋರರ ಹಾವಳಿ ವಿರುದ್ಧ ಪ್ರೊಟೆಸ್ಟ್ ನಡೆಸಲಾಗಿದೆ. ನಗರದ ತಾಲೂಕು ಕಚೇರಿಯಿಂದ ರಾಜ್ಯ ರೈತ ಸಂಘದಿಂದ ಪ್ರತಿಭಟನಾ ಮೆರವಣಿಗೆಯನ್ನ ಮಾಡಲಾಯಿತು. ಮೈಕ್ರೋ ಫೈನಾನ್ಸ್ ಓಡಿಸಿ ರೈತರನ್ನ ಉಳಿಸಿ ಅಂತ ಘೋಷಣೆ ಕೂಗಲಾಯಿತು. ರಾಜ್ಯ ಸರ್ಕಾರದ ವಿರುದ್ಧ 100 ರೈತರು ಆಕ್ರೋಶವನ್ನ ಹೊರಹಾಕಿದರು. ಕಡಿಮೆ ಮಾಡಿರುವ ಕೇಂದ್ರ ಸರ್ಕಾರಕ್ಕೆ ಹಣವನ್ನು ಕಡಿಮೆ. ಕೋಲಾರದ ಪಿಸಿ ಬಡಾವಣೆಯಲ್ಲಿ 21 ಅಡಿ ಉದ್ದದ ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಅಯೋಧ್ಯೆ ದೇಗುಲ ನಿರ್ಮಿಸಿ 1 ವರ್ಷ ಆಗಿದೆ. ಈ ನೆನಪಿನಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮೇಲೆ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಕೋಲಾರದಲ್ಲೇ ಮೊದಲ ಬಾರಿಗೆ ನಿರ್ಮಿಸಿರುವಂತಹ ಶ್ರೀರಾಮ ಮೂರ್ತಿ ಇದಾಗಿದೆ.
ಉಡುಪಿಯ ಕೋಟಾ ಮೂಡುಗಿಳಿಯಾರಿನ ಸಂಯುಕ್ತ ಪ್ರೌಢಶಾಲೆಯ ಗ್ರಾಮೀಣ ಹಳ್ಳಿ ಸಂಜೆ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ವ್ಯವಹಾರಿಕ ಜ್ಞಾನ ಹೆಚ್ಚಿಸುವ ಸಲುವಾಗಿ ಶಾಲಾ ಆಡಳಿತ ಮಂಡಳಿ ಎಸ್ಡಿಎಂಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಜನಸಮುದಾಯ ಉತ್ಸಾಹದಿಂದ ಮಕ್ಕಳ ವ್ಯಾಪಾರ ವಹಿವಾಟುಗಳಲ್ಲಿ ಭಾಗಿಯಾಯಿತು. 3 ವರ್ಷಗಳಿಂದ ಈ ರೀತಿ ಪಠ್ಯದ ಜೊತೆಗೆ ಸಂತೆ ವ್ಯಾಪಾರ ನಡೆಸಲಾಗ್ತಾ ಇದೆ. ಈ ಮೂಲಕ ಸ್ಥಳೀಯ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯೋದಕ್ಕೆ ಕೂಡ ಅನುಕೂಲ ಆಗಿದೆ. ನಾವು ಸುಮಾರು 3 ವರ್ಷದಿಂದ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಕಲಿಸುವುದು ನಮ್ಮ ಉದ್ದೇಶ. ಗಣಿತದಲ್ಲಿ ಹಾಗೆ ಸಾಮಾಜಿಕವಾಗಿ ಪೋಷಕರ ಜೊತೆ ಗ್ರಾಹಕರ ಜೊತೆಲಿ ಹೇಗೆ ಬೆರೀಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಆ ಮಕ್ಕಳು ಕೆಲವರು ಸಂತೆಯಿಂದ ಸಾಮಾನು ಪರ್ಚೇಸ್ ಮಾಡಿದ್ದಾರೆ, ಕೆಲವು ಮನೆಯಲ್ಲೇ ಬೆಳೆದ ತರಕಾರಿಯನ್ನು ತಂದಿದ್ದಾರೆ, ಕೆಲವು ತಾಯಿಯಂದ್ರು ಜ್ಯೂಸನ್ನು ತಿಂಡಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಶಿಕ್ಷಕರ ಸಹಕಾರದ ಜೊತೆಯಲ್ಲಿ ಅವರು ಪೋಷಕರ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಪೋಷಕರು ಬಹಳ ಖುಷಿಯಿಂದ ಮಕ್ಕಳು ಜಾಸ್ತಿ ಹೇಳಿದ್ರು ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಕೆಲವೊಂದು ಮಕ್ಕಳ ವ್ಯಾಪಾರದ ಸ್ಕಿಲ್ ನಮಗೂ ಕೂಡ ಬರುವುದಿಲ್ಲ. ಅವರ ವ್ಯಾಪಾರದ ಸ್ಕಿಲ್ ನೋಡಿ ನಾವೇ ಆಶ್ಚರ್ಯ ಪಟ್ಕೊಂಡಿದ್ದೇವೆ. ಯಾಕಂದ್ರೆ ಬರೀ ಒಂದು 2-3 ನಿಮಿಷದೊಳಗೆ 150-200 ರೂಪಾಯಿ ವ್ಯಾಪಾರ ಮಾಡಿದ್ದಾರೆ. ನಾವು ಒಂಟಿ ಸಲಗವೊಂದು ಮನೆಯ ಬಳಿಯೇ ಬಂದು ನಿಂತಿರುವಂತಹ ಘಟನೆ ಹಾಸನದ ಅರೇಹಳ್ಳಿಯ ಬೆಳವಾರದಲ್ಲಿ ನಡೆದಿದೆ. ಆಹಾರ ಅರಸಿ ಬಂದಂತಹ ದೈತ್ಯಾಕಾರದ ಕಾಡಾನೆ ವಾಸದ ಮನೆಯ ಪಕ್ಕದಲ್ಲಿ ನಿಂತಿದೆ. ಒಂಟಿ ಸಲಗವನ್ನ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಪಟಾಕಿಯನ್ನ ಸಿಡಿಸಿ ಕಾಡಾನೆ ಹಿಮ್ಮೆಟ್ಟಿಸುವುದಕ್ಕೆ ಯತ್ನಿಸಿದ್ದಾರೆ. ಸ್ಥಳದಲ್ಲೇ ಇಟಿಎಸ್ಎಫ್ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದು ಕೆಲಸಕ್ಕೆ ಹೊರಬರುವುದಕ್ಕೆ ಕಾರ್ಮಿಕರು ಹಿಂದೇಟನ್ನ ಹಾಕುವಂತಾಗಿದೆ. ಅಲ್ಲದೆ ಅರಣ್ಯಾಧಿಕಾರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಓಡಾಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಧಾರವಾಡದ ಕರ್ನಾಟಕ ಕಾಲೇಜಿನ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್ಪಿ ಸಂಕನೂರ್ ಭೇಟಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯದ ಅಧಿಕಾರಿ ನವೀನ್ ಪ್ಯಾಟಿಮನಿಯವರು ಇಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಲವಾರು ವರ್ಷಗಳಿಂದ ಆಯಾ ಪ್ರಾಣಿಯ ದೇಹವನ್ನು ಹಾಗೆ ಯಥಾಸ್ಥಿತಿಯಲ್ಲಿ ರಕ್ಷಣೆ, ಅದರ ನಿರ್ವಹಣೆಗಾಗಿ ಮಾಡುವ ವಿಧಾನಗಳು ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಈ ಪ್ರಾಣಿ ವಸ್ತು ಸಂಗ್ರಹಾಲಯ ಉಪಯೋಗ ಆಗ್ತಾ ಇದೆ ಅನ್ನೋದರ ಬಗ್ಗೆ ಸಂಕನೂರ್ ಅವರು ಮಾಹಿತಿಯನ್ನು ಪಡೆದುಕೊಂಡರು. ಕಾಲೇಜಿನ ವಿಜ್ಞಾನ ವಿಭಾಗದ ಜಿಯಾಲಜಿ ಲ್ಯಾಬೊರೇಟರಿ ಇರ್ತಕ್ಕಂಥ ಮ್ಯೂಸಿಯಂ ಅನ್ನ ಭಾಳ ಚೆನ್ನಾಗಿ ವ್ಯವಸ್ಥಿತ ರೀತಿಯೊಳಗೆ ಇದನ್ನ ಮೇಂಟೈನ್ ಮಾಡಿದ್ದಾರೆ. ಅದು ಭಾಳ ಮುಖ್ಯ. ಭಾಳ ರೇರ್ ಸ್ಪೇಸಿಸ್ ಕಲೆಕ್ಷನ್ ಇಲ್ಲಿದೆ. ವಿಶೇಷವಾಗಿ ವೆರೈಟೀಸ್ ಆಫ್ ಬರ್ಡ್ಸ್ ಇರ್ಬೋದು, ವೆರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇರ್ಬೋದು, ವೆರೈಟೀಸ್ ಆಫ್ ಸ್ನೇಕ್ಸ್. ಬಹುಶಃ ಯಾವ ಮ್ಯೂಸಿಯಂನೊಳಗೂ ಇರಲಾರದಷ್ಟು ವೆರೈಟಿಗಳನ್ನ ಇಲ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದೇ ರೀತಿ ಸರಿಯಾಗಿದೆ ಮುಂದೂ ಕೂಡ. ಯಾಕಂದ್ರೆ ಕೆಲವು ರೇರ್ ಸ್ಪೆಷಲ್ ಸಿಗಂಗಿಲ್ಲ, ಎಕ್ಸೆಪ್ಷನ್ ಸ್ಪೆಷಲ್ ಕಲೆಕ್ಷನ್ ಇದಿದೆ. ಹಾಗೆ ಸರಿಯಾಗಿದೆ ಮುಂದೂ ಕೂಡ ಇದೇ ರೀತಿ ಒಳಗೆ ಮೇಂಟೈನ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸಕ್ಕೆ ತೆರಳಿದ್ದಾರೆ. ಫ್ರಾನ್ಸ್ ಭೇಟಿಯಾಗಿ 3 ದಿನಗಳ ಬಳಿಕ ಅಮೆರಿಕ ಭೇಟಿ ನೀಡಲಿದ್ದಾರೆ. ಅಲ್ಲದೆ 2 ರಾಷ್ಟ್ರಗಳ ಜೊತೆ ತಂತ್ರಜ್ಞಾನ ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಅಲ್ಲದೆ ದೇಶ ವಿದೇಶಗಳಿಂದಲೂ ಗಣ್ಯರು ಮಹಾಕುಂಭಮೇಳಕ್ಕೆ ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಪರಿವಾರ ಸಮೇತ ಮಹಾಕುಂಭಕ್ಕೆ ಆಗಮಿಸಿದರು. ತಮ್ಮ ಕುಟುಂಬದೊಂದಿಗೆ ತ್ರಿವೇಣಿ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದರು. ಹೈದರಾಬಾದ್ನ ಮದೀನಾ ಸರ್ಕಲ್ನಲ್ಲಿರುವಂತಹ ಅಬ್ಬಾಸ್ ಟವರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕೆನ್ನಾಲಿಗೆಗೆ ಸುತ್ತಲೂ ಹೊಗೆ ಆವರಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಅಗ್ನಿಶಾಮಕ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ನಿ ದುರಂತದಲ್ಲಿ ಕೆಲ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ನಂತರ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ. ಅರುಣಾಚಲ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆಯಿಂದ ಗೋಲ್ಡನ್ ಪಗೋಡಾ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ಫಿಟ್ನೆಸ್, ಸಾಂಸ್ಕೃತಿಕ ವಿನಿಮಯ ಮತ್ತು ಸಾಹಸ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿತ್ತು. ನವಸಾಯಿಯಲ್ಲಿ ನಡೆದಂತಹ ಮ್ಯಾರಥಾನ್ನಲ್ಲಿ 952 ಸ್ಪರ್ಧಾಳುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು.
ಜಮ್ಮು ಕಾಶ್ಮೀರದ ದೋಡಾದಲ್ಲಿ ತುರ್ತು ಸಿದ್ಧತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವುದಕ್ಕೆ ಪೊಲೀಸರು ಅಣಕು ಕವಾಯತ್ತು ನಡೆಸಿದ್ದಾರೆ. ಭಾರತೀಯ ಸೇನೆಯ ಚಿನಾರ್ ಕ್ಯಾಂಪ್ಸ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕುಪ್ವಾರಾದ ಬಾಡಿ ಮೊಹಲ್ಲಾದಲ್ಲಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಕೋಲಾರದ ಪಿಸಿ ಬಡಾವಣೆಯಲ್ಲಿ 21 ಅಡಿ ಉದ್ದದ ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಅಯೋಧ್ಯೆ ದೇಗುಲ ನಿರ್ಮಿಸಿ 1 ವರ್ಷ ಆಗಿದೆ. ಈ ನೆನಪಿನಲ್ಲಿ ಶ್ರೀ ಕೋದಂಡರಾಮಸ್ವಾಮಿ ದೇವಾಲಯದ ಮೇಲೆ ಮೂರ್ತಿ ಪ್ರತಿಷ್ಠಾಪಿಸಲಾಗಿದೆ. ಕೋಲಾರದಲ್ಲೇ ಮೊದಲ ಬಾರಿಗೆ ನಿರ್ಮಿಸಿರುವಂತಹ ಶ್ರೀರಾಮ ಮೂರ್ತಿ ಇದಾಗಿದೆ. ಉಡುಪಿಯ ಕೋಟಾ ಮೂಡುಗಿಳಿಯಾರಿನ ಸಂಯುಕ್ತ ಪ್ರೌಢಶಾಲೆಯ ಗ್ರಾಮೀಣ ಹಳ್ಳಿ ಸಂಜೆ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಮಕ್ಕಳಲ್ಲಿ ಶಿಕ್ಷಣದ ಜೊತೆಗೆ ವ್ಯಾವಹಾರಿಕ ಜ್ಞಾನ ಹೆಚ್ಚಿಸುವ ಸಲುವಾಗಿ ಶಾಲಾ ಆಡಳಿತ ಮಂಡಳಿ ಎಸ್ಡಿಎಂಸಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಈ ವೇಳೆ ಜನಸಮುದಾಯ ಉತ್ಸಾಹದಿಂದ ಮಕ್ಕಳ ವ್ಯಾಪಾರ ವಹಿವಾಟುಗಳಲ್ಲಿ ಭಾಗಿಯಾಯಿತು. 3 ವರ್ಷಗಳಿಂದ ಈ ರೀತಿ ಪಠ್ಯದ ಜೊತೆಗೆ ಸಂತೆ ವ್ಯಾಪಾರ ನಡೆಸಲಾಗ್ತಾ ಇದೆ. ಈ ಮೂಲಕ ಸ್ಥಳೀಯ ಮಕ್ಕಳನ್ನ ಸರ್ಕಾರಿ ಶಾಲೆಗಳತ್ತ ಸೆಳೆಯೋದಕ್ಕೆ ಕೂಡ ಅನುಕೂಲ ಆಗಿದೆ. ನಾವು ಸುಮಾರು 3 ವರ್ಷದಿಂದ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ದೇವೆ. ಅದರಲ್ಲಿ ಮಕ್ಕಳಿಗೆ ವ್ಯವಹಾರ ಜ್ಞಾನವನ್ನು ಕಲಿಸುವುದು ನಮ್ಮ ಉದ್ದೇಶ. ಗಣಿತದಲ್ಲಿ ಹಾಗೆ ಸಾಮಾಜಿಕವಾಗಿ ಪೋಷಕರ ಜೊತೆ ಗ್ರಾಹಕರ ಜೊತೆಲಿ ಹೇಗೆ ಬೆರಿಬೇಕು ಅನ್ನೋದನ್ನು ನಾವು ಹೇಳಿಕೊಡ್ತಾ ಇದ್ದೇವೆ. ಆ ಮಕ್ಕಳು ಕೆಲವರು ಸಂತೆಯಿಂದ ಸಾಮಾನು ಪರ್ಚೇಸ್ ಮಾಡಿದ್ದಾರೆ, ಕೆಲವು ಮನೆಯಲ್ಲೇ ಬೆಳೆದ ತರಕಾರಿಯನ್ನು ತಂದಿದ್ದಾರೆ, ಕೆಲವು ತಾಯಿಯಂದ್ರ ಜ್ಯೂಸನ್ನು ತಿಂಡಿಯನ್ನು ಮಾಡಿಕೊಟ್ಟಿದ್ದಾರೆ. ಅದೆಲ್ಲವನ್ನು ಕೂಡ ಇಲ್ಲಿ ಮಾರಾಟ ಮಾಡ್ತಾರೆ. ಶಿಕ್ಷಕರ ಸಹಕಾರದ ಜೊತೆಯಲ್ಲಿ ಅವರು ಪೋಷಕರ ಜೊತೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಪೋಷಕರು ಬಹಳ ಖುಷಿಯಿಂದ ಮಕ್ಕಳು ಜಾಸ್ತಿ ಹೇಳಿದ್ರು ಕೊಟ್ಟು ತಗೊಂಡು ಹೋಗ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಕೆಲವೊಂದು ಮಕ್ಕಳ ವ್ಯಾಪಾರದ ಸ್ಕಿಲ್ ನಮಗೂ ಕೂಡ ಬರೋದಿಲ್ಲ. ಅವರ ವ್ಯಾಪಾರದ ಸ್ಕಿಲ್ ನೋಡಿ ನಾವೇ ಆಶ್ಚರ್ಯ ಪಟ್ಕೊಂಡಿದ್ದೇವೆ. ಯಾಕಂದ್ರೆ ಬರೀ ಒಂದು 2-3 ನಿಮಿಷದೊಳಗೆ 150-200 ರೂಪಾಯಿ ವ್ಯಾಪಾರ ಮಾಡಿದ್ದಾರೆ. ನಾವು ಒಂಟಿ ಸಲಗವೊಂದು ಮನೆಯ ಬಳಿಯೇ ಬಂದು ನಿಂತಿರುವಂತಹ ಘಟನೆ ಹಾಸನದ ಅರೇಹಳ್ಳಿಯ ಬೆಳವಾರದಲ್ಲಿ ನಡೆದಿದೆ. ಆಹಾರ ಅರಸಿ ಬಂದಂತಹ ದೈತ್ಯಾಕಾರದ ಕಾಡಾನೆ ವಾಸದ ಮನೆಯ ಪಕ್ಕದಲ್ಲಿ ನಿಂತಿದೆ. ಒಂಟಿ ಸಲಗವನ್ನ ಕಂಡು ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಸ್ಥಳಕ್ಕೆ ಆಗಮಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಪಟಾಕಿಯನ್ನ ಸಿಡಿಸಿ ಕಾಡಾನೆ ಹಿಮ್ಮೆಟ್ಟಿಸುವುದಕ್ಕೆ ಯತ್ನಿಸಿದ್ದಾರೆ. ಸ್ಥಳದಲ್ಲೇ ಇಟಿಎಸ್ಎಫ್ ಸಿಬ್ಬಂದಿ ಮೊಕ್ಕಾಂ ಹೂಡಿದ್ದು ಕೆಲಸಕ್ಕೆ ಹೊರಬರುವುದಕ್ಕೆ ಕಾರ್ಮಿಕರು ಹಿಂದೇಟನ್ನ ಹಾಕುವಂತಾಗಿದೆ. ಅಲ್ಲದೆ ಅರಣ್ಯಾಧಿಕಾರಿಗಳು ಗ್ರಾಮಸ್ಥರಿಗೆ ಎಚ್ಚರಿಕೆಯಿಂದ ಓಡಾಡುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಧಾರವಾಡದ ಕರ್ನಾಟಕ ಕಾಲೇಜಿನ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯಕ್ಕೆ ವಿಧಾನ ಪರಿಷತ್ ಸದಸ್ಯ ಎಸ್ವಿ ಸಂಕನೂರ್ ಭೇಟಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಕೆಸಿಡಿ ಪ್ರಾಣಿಶಾಸ್ತ್ರ ವಸ್ತು ಸಂಗ್ರಹಾಲಯದ ಅಧಿಕಾರಿ ನವೀನ್ ಪ್ಯಾಟಿಮನಿ ಅವರು ಇಲ್ಲಿರುವ ಎಲ್ಲ ಪ್ರಾಣಿ ಪಕ್ಷಿಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಹಲವಾರು ವರ್ಷಗಳಿಂದ ಆಯಾ ಪ್ರಾಣಿಯ ದೇಹವನ್ನ ಹಾಗೆ ಯಥಾಸ್ಥಿತಿಯಲ್ಲಿ ರಕ್ಷಣೆ, ಅದರ ನಿರ್ವಹಣೆಗಾಗಿ ಮಾಡುವ ವಿಧಾನಗಳು ಹಾಗೂ ವಿದ್ಯಾರ್ಥಿಗಳಿಗೆ ಹೇಗೆಲ್ಲ ಈ ಪ್ರಾಣಿ ವಸ್ತು ಸಂಗ್ರಹಾಲಯ ಉಪಯೋಗ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಂಕನೂರ್ ಅವರು ಮಾಹಿತಿಯನ್ನ ಪಡೆದುಕೊಂಡರು. ಕಾಲೇಜಿನ ವಿಜ್ಞಾನ ವಿಭಾಗದ ಜಿಯಾಲಜಿ ಲ್ಯಾಬೊರೇಟರಿ ಇರ್ತಕ್ಕಂಥ ಮ್ಯೂಸಿಯಂ ಅನ್ನ ಭಾಳ ಚೆನ್ನಾಗಿ ವ್ಯವಸ್ಥಿತ ರೀತಿಯೊಳಗೆ ಇದನ್ನ ಮೇಂಟೈನ್ ಮಾಡಿದ್ದಾರೆ. ಅದು ಬಹಳ ಮುಖ್ಯ. ಭಾಳ ರೇರ್ ಸ್ಪೇಸಿಸ್ ಕಲೆಕ್ಷನ್ ಇಲ್ಲಿದೆ. ವಿಶೇಷವಾಗಿ ವೆರೈಟೀಸ್ ಆಫ್ ಬರ್ಡ್ಸ್ ಇರ್ಬೋದು, ವೆರೈಟೀಸ್ ಆಫ್ ಇನ್ಸೆಕ್ಟ್ಸ್ ಇರ್ಬೋದು, ವೆರೈಟೀಸ್ ಆಫ್ ಸ್ನೇಕ್ಸ್. ಬಹುಶಃ ಯಾವ ಮ್ಯೂಸಿಯಂನೊಳಗೂ ಇರಲಾರದಷ್ಟು ವೆರೈಟಿಗಳನ್ನ ಇಲ್ಲಿ ಮೇಂಟೈನ್ ಮಾಡ್ಯಾರ. ಸೊ ಇದೇ ರೀತಿ ಸರಿಯಾಗಿದೆ ಮುಂದೂ ಕೂಡ. ಯಾಕಂದ್ರೆ ಕೆಲವು ರೇರ್ ಸ್ಪೆಷಲ್ ಸಿಗಂಗಿಲ್ಲ, ಎಕ್ಸೆಪ್ಷನ್ ಸ್ಪೆಷಲ್ ಕಲೆಕ್ಷನ್ ಇದಿದೆ. ಹಾಗೆ ಸರಿಯಾಗಿದೆ ಮುಂದೂ ಕೂಡ ಇದೇ ರೀತಿ ಒಳಗೆ ಮೇಂಟೈನ್ ಮಾಡಿ. ಪ್ರಧಾನಿ ನರೇಂದ್ರ ಮೋದಿ ಫ್ರಾನ್ಸ್ ಪ್ರವಾಸಕ್ಕೆ ತೆರಳಿದ್ದಾರೆ. ಫ್ರಾನ್ಸ್ ಭೇಟಿಯಾಗಿ 3 ದಿನಗಳ ಬಳಿಕ ಅಮೆರಿಕ ಭೇಟಿ ನೀಡಲಿದ್ದಾರೆ. ಅಲ್ಲದೆ ಎರಡೂ ರಾಷ್ಟ್ರಗಳ ಜೊತೆ ತಂತ್ರಜ್ಞಾನ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ.
ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಕುಂಭಮೇಳಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಅಲ್ಲದೆ ದೇಶ ವಿದೇಶಗಳಿಂದಲೂ ಗಣ್ಯರು ಮಹಾಕುಂಭಮೇಳಕ್ಕೆ ಆಗಮಿಸಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಈ ಬೆನ್ನಲ್ಲೇ ಉತ್ತರಾಖಂಡದ ಮುಖ್ಯಮಂತ್ರಿ ಪುಷ್ಕರ್ ಸಿಂಗ್ ಧಾಮಿ ಪರಿವಾರ ಸಮೇತ ಮಹಾಕುಂಭಕ್ಕೆ ಆಗಮಿಸಿದರು. ತಮ್ಮ ಕುಟುಂಬದೊಂದಿಗೆ ತ್ರಿವೇಣಿ ಘಾಟ್ನಲ್ಲಿ ಪವಿತ್ರ ಸ್ನಾನವನ್ನ ಮಾಡಿದರು. ಹೈದರಾಬಾದ್ನ ಮದೀನಾ ಸರ್ಕಲ್ನಲ್ಲಿರುವಂತಹ ಅಬ್ಬಾಸ್ ಟವರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕೆನ್ನಾಲಿಗೆಗೆ ಸುತ್ತಲೂ ಹೊಗೆ ಆವರಿಸಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಅಗ್ನಿಶಾಮಕ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಅಗ್ನಿ ದುರಂತದಲ್ಲಿ ಕೆಲ ವಸ್ತುಗಳು ಸುಟ್ಟು ಭಸ್ಮವಾಗಿವೆ. ನಂತರ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ. ಅರುಣಾಚಲ ಪ್ರದೇಶದ ಪ್ರವಾಸೋದ್ಯಮ ಇಲಾಖೆಯಿಂದ ಗೋಲ್ಡನ್ ಪಗೋಡಾ ಮ್ಯಾರಥಾನ್ ಆಯೋಜನೆ ಮಾಡಲಾಗಿತ್ತು. ಫಿಟ್ನೆಸ್, ಸಾಂಸ್ಕೃತಿಕ ವಿನಿಮಯ ಮತ್ತು ಸಾಹಸ ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಕಾರ್ಯಕ್ರಮ ಇದಾಗಿತ್ತು. ನವಸಾಯಿಯಲ್ಲಿ ನಡೆದಂತಹ ಮ್ಯಾರಥಾನ್ನಲ್ಲಿ 952 ಸ್ಪರ್ಧಾಳುಗಳು ಭಾಗಿಯಾಗಿದ್ದು ವಿಶೇಷವಾಗಿತ್ತು. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ತುರ್ತು ಸಿದ್ಧತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವುದಕ್ಕೆ ಪೊಲೀಸರು ಅಣಕು ಕವಾಯತ್ತು ನಡೆಸಿದ್ದಾರೆ. ಭಾರತೀಯ ಸೇನೆಯ ಚಿನಾರ್ ಕ್ಯಾಂಪ್ಸ್ ಮತ್ತು ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಕುಪ್ವಾರಾದ ಬಾಡಿ ಮೊಹಲ್ಲಾದಲ್ಲಿ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ.